ಮನೆ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಇಡೀ ದೇಶದಲ್ಲಿ 450 ಮೇಲೆ MLAಗಳನ್ನ ದುಡ್ಡು ಕಟ್ ಖರೀದಿ ಮಾಡಿದ್ದಾರೆ. ಒಬ್ಬೊಬ್ಬ MLAಗೆ ಎಷ್ಟು ದುಡ್ಡು ಕಟ್ ಖರೀದಿ ಮಾಡಿದ್ರು ಅಂತ ಮನೆ ಕೃಷ್ಣ ಬೈರೇಗೌಡರು ಹೇಳಿಲ್ಲ. ಒಬ್ಬೊಬ್ಬ MLAಗೆ ಕನಿಷ್ಠ 20 ನಮ್ಮಲ್ಲಿ ನೀವು ನೋಡಿರ್ಬೋದು 2008 ಯಾವತ್ತೂ ಬಿಜೆಪಿಗೆ ಮ್ಯಾಂಡೇಟ್ ಕರ್ನಾಟಕ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವತ್ತೂ ಮ್ಯಾಂಡೇಟ್ ಬಂದಿಲ್ಲ ಅವ್ರಿಗೆ. 2010 ಅದು 2008 110 ಸೀಟ್ ಬರಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು 2020 ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ 20 ತಿಂಗಳು ಆದ್ಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಯಡಿಯೂರಪ್ಪನ್ ಬಿಟ್ಕೊಟ್ಟಿಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಮೆಸೇಜ್ ಹೋಯ್ತು, ಇಲ್ಲಪ್ಪ ಜನತಾದಳ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಇವ್ರು ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂಥರ ಸಿಂಪತಿ ಹೋಯ್ತು. ಆ ಸಿಂಪತಿಯಲ್ಲಿ ಎಷ್ಟು ಗೆದ್ದಿದ್ದು? 110 ಸೀಟ್ ಗೆದ್ದಿದ್ದವರು. ಮ್ಯಾಜಿಕ್ ನಂಬರ್ ಅವ್ರಿಗೆ 113 ಬಂದಿಲ್ಲ. ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮುಖಾಂತರ ಅವ್ರ ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ಏನ್ ನಮ್ಮ ಮೇಲೆ ಇದು ನ್ಯಾಯಬದ್ಧ ಆಗಿರೋದು ಮೂಡೋದು ಏನ್ ಮನೆ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ರ, ಅದು ನ್ಯಾಯಬದ್ಧ ಆಗಿರೋದು ಯಾವುದು ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇಲ್ಲ. 2008 ಏನ್ ರಾಜ್ಯದ ಜನ 110 ಸೀಟ್ ಇವ್ರನ್ನ ಇಲ್ಲ ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಬಹಳ ಸತಿ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆ ಸರ್ಕಾರ ಕೊಡಬಹುದಂತ ಜನ ನಿರೀಕ್ಷೆ ಇಟ್ಕೊಂಡು 110 ಸೀಟ್ಗೆ ಅಂದ್ರು ಆಪರೇಷನ್ ಕಮಲ ಮಾಡ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ನಮ್ಮ ಮೇಲೆ ಏನ್ ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವರಿಗೆ ನೇರವಾಗಿ ಕೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಏನ್ ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡ್ತಾ ಇದ್ದಿಲ್ಲ. ವಿಜೇಂದ್ರ ಅವರೇ, ಇಡೀ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರು. ಅವರೊಬ್ಬರೇ ಅಲ್ಲ, ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು. 9 ಜನ ಮಂತ್ರಿಗಳು ಜೈಲು ಹೋಗಿರೋದು. ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ. ಇಷ್ಟೇ ಇವ್ರು ಏನಕ್ಕೆ ಸಹಿಸಕ್ಕಾಗ್ತಾ ಇಲ್ಲ ಅಂದ್ರೆ ಇವತ್ತು ನಾವು ಅಲ್ಲಿ 5 ಗ್ಯಾರಂಟಿ ಇವರೇನು ನಿರೀಕ್ಷೆ ಇಟ್ಟಿರಲಿಲ್ಲ. ಈ 5 ಗ್ಯಾರಂಟಿಯನ್ನ ಲಾಗು ಮಾಡ್ತಾರೆ. ಬರೀ ಚುನಾವಣೆ ಘೋಷಣೆ ಮಾಡಿರೋದು ಇವರು. ಈ 5 ಗ್ಯಾರಂಟಿಯನ್ನ ಲಾಗು ಮಾಡೋಕ್ಕಾಗಲ್ಲ. ಈ 5 ಗ್ಯಾರಂಟಿನ ಲಾಗು ಮಾಡಬೇಕಾದ್ರೆ ಕನಿಷ್ಠ 55,000 ಇಂದ 60,000 ಕೋಟಿ ಆಗ್ತದೆ. ಈ 5 ಗ್ಯಾರಂಟಿ ಲಾಗು ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲೇ ಈ 5 ಗ್ಯಾರಂಟಿಯನ್ನ ಲಾಗು ಮಾಡಿದ್ವಿ. ಅವ್ರು ನಿರೀಕ್ಷೆ ಇಟ್ಟಿರಲಿಲ್ಲ ನಾವು ಲಾಗು ಮಾಡ್ತೀವಿ ಅಂತ. ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮನೆ ವಿಜೇಂದ್ರ ಅವರಿಗೆ ಬಿಜೆಪಿ ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ 18 ಇಂದ 20 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ. ನಾವು ಒಂದಿದ್ದು 9 ಗೆದ್ವಿ. ಆದ್ರೆ ನಾವು ಪರ್ಸೆಂಟೇಜ್ ನೋಡ್ಕೊಂಡ್ರೆ 9 ಗೆದ್ದಿರ್ಬೋದು. 2019 ಏನ್ ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ 10% ನಮ್ಗೆ ಜಾಸ್ತಿ ಮತ ಬಂದಿದೆ. 10% ಜಾಸ್ತಿ ಮತ ಬಂದಿದೆ.